ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇವತ್ತು ನಾವು ದುಬೈಯ ಇಫ್ತಾರ್ ಕೂಟವೊಂದನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ದುಬೈನ ಕುಸೈಸ್ನ ಡಮಾಸ್ಕಸ್ ರಸ್ತೆಯಿಂದ ನೇರವಾಗಿ ನಿಮ್ಮೆದುರು. ಇಲ್ಲಿ ಬಹರ್ ಅಲ್ ನೂರ್ ರೆಸ್ಟೋರೆಂಟ್ ಎಂಬ ದೊಡ್ಡ ಹೃದಯದ ತಾಣ ಇದೆ. ಪ್ರತಿ ವರ್ಷ ರಂಜಾನ್ ಸಮಯದಲ್ಲಿ ಒಂದು ಗ್ರ್ಯಾಂಡ್ ಇಫ್ತಾರ್ ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆ. ಇದು ಕೇವಲ ಆಹಾರದ ಉತ್ಸವವಲ್ಲ, ಒಗ್ಗಟ್ಟಿನ ಮತ್ತು ಸೌಹಾರ್ದತೆಯ ಭರ್ಜರಿ ಆಚರಣೆಯೂ ಹೌದು. ಇಲ್ಲಿ 1000ಕ್ಕೂ ಹೆಚ್ಚು ಜನರು ಒಟ್ಟಿಗೆ ಸೇರುವ ಈ ಇಫ್ತಾರ್ ಕೂಟಕ್ಕೆ ಮಂಗಳೂರಿನ ಸಾಂಪ್ರದಾಯಿಕ ಸ್ವಾದಿಷ್ಟ ಆಹಾರದ ಸ್ವಾದ ಎಲ್ಲರನ್ನ ಕೈಬೀಸಿ ಕರೆಯುತ್ತದೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಇದು ಕೇವಲ ಮಂಗಳೂರಿಗರಿಗೆ ಮಾತ್ರ ಸೀಮಿತವಲ್ಲ. ವಿವಿಧ ದೇಶಗಳಿಂದ, ಭಾಷೆಗಳಿಂದ, ಸಮುದಾಯಗಳಿಂದ ಬಂದ ಜನರು ಇಲ್ಲಿ ಒಂದೇ ಮೇಜಿನ ಸುತ್ತ ಸೇರ್ತಾರೆ. ಒಂದು ರೀತಿಯಲ್ಲಿ ಇದು ಒಂದು ಮಿನಿ ವಿಶ್ವ ಉತ್ಸವವೇ ಆಗಿದೆ. ಈ ರೆಸ್ಟೋರೆಂಟ್ನ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಮಂಗಳೂರಿನ ಇಸ್ಮಾಯಿಲ್ ಬೆಂಗ್ರೆ. ಕಳೆದ 24 ವರ್ಷಗಳಿಂದ, ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ, 24 ವರ್ಷಗಳಿಂದ ಇವರು ಈ ಸಂಪ್ರದಾಯವನ್ನು ಜೀವಂತವಾಗಿಟ್ಟಿದ್ದಾರೆ. ಇದು ಆಹಾರದ ಮೂಲಕ ಮಾತ್ರವಲ್ಲ, ಜನರ ಹೃದಯಗಳನ್ನು ಬೆಸೆಯುವ ಸಾಮಾಜಿಕ ಸಾಮರಸ್ಯದ ಒಂದು ಭವ್ಯ ಚಿತ್ರಣವೂ ಹೌದು. ಮಂಗಳೂರಿನ ಪರಂಪರೆಯನ್ನ ದುಬೈಯಂತಹ ಅಂತಾರಾಷ್ಟ್ರೀಯ ನಗರದಲ್ಲಿ ಉಳಿಸಿ ಎಲ್ಲರೊಂದಿಗೆ ಹಂಚಿಕೊಳ್ಳುವ ಈ ಸುಂದರ ಸನ್ನಿವೇಶ ಪ್ರೇರಣಾದಾಯಕ. ಈ ಗ್ರ್ಯಾಂಡ್ ಇಫ್ತಾರ್ನ ಸವಿಯನ್ನ ಒಮ್ಮೆ ಟೇಸ್ಟ್ ಮಾಡಬೇಕು ಎಂದು ನಿಮಗೂ ಅನಿಸ್ತಿದೆಯಾ? ಬನ್ನಿ, ಅಲ್ಲಿದ್ದವರ ಮಾತುಗಳಲ್ಲಿ ಕೇಳೋಣ. ನಾನು ಭಾಳಷ್ಟು 15 ವರ್ಷದಿಂದ ಸೌದಿ, ಕತಾರ್, ದುಬೈ ಭಾಳಷ್ಟು ಕಡೆ ಇಫ್ತಾರ್ ಕೂಟಗಳಿಗೆ ಹೋಗಿದ್ದೀನಿ. ಏನೇ ಒಂದು ಜಾತಿ ಭೇದ ಭಾವ ಏನು ಹೇಳ್ತಾವೆಲ್ಲ ನೋಡ್ತಾ ಇರ್ಬೋದು. ಮಂಗಳೂರು ಕಡೆ, ಉಡುಪಿ, ಕರಾವಳಿ ಕಡೆ ಭಾಳಷ್ಟು ಇಫ್ತಾರ್ ಕೂಟಗಳು ಮಾಡ್ತಾ ಇದ್ದೀರಾ. ಅಲ್ಲೆಲ್ಲ ಹಿಂದೂಗಳೇ ಜಾಗಗಳು ಕೊಟ್ಟು ನಮ್ಮ ಹತ್ರ ಮಾಡಿ ಇಫ್ತಾರ್ ಅಂತ ಭಾಳಷ್ಟು ಸ್ಕೂಲ್ಸು, ಮಾಲ್ಸು ಎಲ್ಲ ಕಡೆ ಈ ಇಫ್ತಾರ್ ಕೂಟ ಮಾಡ್ತಾಯಿದೆ. ನಾವು ಇಲ್ಲಿಂದ ದುಬೈಯಿಂದ ನೋಡ್ತಾ ಇದ್ದೀವಿ. ಸೊ ನಾವು ಇಲ್ಲಿ ದುಬೈಯಲ್ಲಿ ಇದು ಕೆಲವೊಂದು ಕೂಟಗಳು ಅಂದರೆ ಬೇರೆ ಕಮ್ಯುನಿಟೀಸ್, ಭಾಳಷ್ಟು ಜನ ಇಲ್ಲಿ ಮುಸ್ಲಿಂ ಕಮ್ಯುನಿಟೀಸು ಇಫ್ತಾರ್ ಕೂಟಗಳು ಪಾಲ್ಗೊಳ್ತಾ ಇದ್ದಾವೆ. ನಾವು ಹೋಗ್ತಾ ಇದ್ದೀವಿ ಅದರಲ್ಲಿ. ಸೊ ಇದೆಲ್ಲ ಒಳ್ಳೆಯದಾಗಲಿ, ಯಾಕೆಂದರೆ ಇದರಲ್ಲಿ ಜಾತಿ ಧರ್ಮ ಏನೂ ಇಲ್ಲ. ರಂಜಾನಲ್ಲಿ ಎಲ್ಲರೂ ಉಪವಾಸ ಇದ್ದು ಎಲ್ಲರೂ ಕಲರ್ಫುಲ್ಲಾಗಿ ಎಲ್ರಿಗೂ ಹಂಚಿ ತಿನ್ನೋದು ಒಂದು ಒಳ್ಳೆಯದಂತ. ಇಡೀ ಮಂಗಳೂರು ಹಬ್ಬ ಅಂತ ಹೇಳ್ಬೋದು. ಭಾಳಷ್ಟು BCF, ಭಾಳಷ್ಟು KCF, ಭಾಳಷ್ಟು ಸಂಘಗಳು ಇಟ್ಕೊಂಡು ಆ ಸಂಘಗಳ ಮುಖಾಂತರ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ನಿಮಗೆಲ್ಲ ಒಳ್ಳೆಯದಾಗಲಿ. ಜಾತಿ ಧರ್ಮ ಎಂದು ಕೂಗಬೇಡ, ನಾನು ನೀನು ಎಂದು ನೀನು ಮರೆಯಬೇಡ, ನಾವೆಲ್ಲ ಒಂದಾಗಿ ಬಾಳೋಣ, ಜನ ನಿನಗೆ ಜೈಕಾರ ಹಾಕ್ತಾರೆ. ಸೋತವನು ಸ್ಮಶಾನ ಹೋಗ್ತಾನೆ, ಗೆದ್ದವನು ಇತಿಹಾಸ ಸೃಷ್ಟಿಸ್ತಾನೆ. ದುಬೈ ಕಸೈಸ್ ಬಹರ್ ಅಲ್ ನೂರ್ ರೆಸ್ಟೋರೆಂಟಲ್ಲಿದ್ದೇವೆ. ವರ್ಷಂಪ್ರತಿ ಇವರು ನಡೆಸುವಂತಹ ಇಫ್ತಾರ್ ಸಂಗಮದಲ್ಲಿ ನಾವು ಪಾಲ್ಗೊಂಡೆವು. ಅಲ್ಹಮ್ದುಲಿಲ್ಲಾ, ಬಹಳ ಸಂತೋಷದ ವಿಷಯ. ಸಾವಿರಾರು ಜನರಿಗೆ ಇಫ್ತಾರಿಗೆ ಈ ಒಂದು ವ್ಯವಸ್ಥೆಯನ್ನು ಇವರು ಮಾಡಿಕೊಡ್ತಾ ಇದ್ದೇವೆ. ಇನ್ಶಾ ಅಲ್ಲಾಹು ಕಬೂಲ್ ಮಾಡಲಿ, ಅಲ್ಲಾಹು ಸ್ವೀಕರಿಸಲಿ ಎಂದು ನಾವು ದುಆ ಮಾಡುವ. ಅಲ್ಲಾಹು ಅವರಿಗೆ ಅರ್ಹವಾದ ಪ್ರತಿಫಲ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಲ್ಹಮ್ದುಲಿಲ್ಲಾ, ಇಂದಿನ ದಿವಸ ನಮ್ಮ ಇಸ್ಮಾಯಿಲ್ ಸಾಹೇಬರ ರೆಸ್ಟೋರೆಂಟ್ ನೂರ್ ಅಲ್ ಬಹಾರ್ನಲ್ಲಿ ಅವರು ಮಾಡಿಕೊಂಡಿದ್ದ ಇಫ್ತಾರ್ ಕೂಟದಲ್ಲಿ ಭಾಗವಹಿಸುವ ಅವಕಾಶ ದೊರೆಯಿತು. ಜನಸಮೂಹವನ್ನು ನೋಡಿ ಮನಸ್ಸಿಗೆ ತುಂಬ ಸಮಾಧಾನವಾಯಿತು. ಜೊತೆಯಲ್ಲಿ ಎಲ್ಲರೂ ಸೇರಿ ನಾವು ಇವತ್ತು ಇಫ್ತಾರನ್ನು ಮಾಡಿಕೊಂಡೆವು. ಇಂತಹ ಸಂದರ್ಭಗಳಲ್ಲಿ ನಾವು ನಮ್ಮ ಅನಿಸಿಕೆಗಳನ್ನು ಪರಸ್ಪರ ವಿನಿಮಯ ಮಾಡುವ ನಮಗೆ ಅವಕಾಶವು ದೊರೆಯುತ್ತದೆ. ಈ ರೀತಿಯ ಇಫ್ತಾರ್ ಕೂಟಗಳು ಮುಂದೆಯೂ ಕೂಡ ಮೂಡಿ ಬರಲಿ. ಅಲ್ಲಾಹನು ನಮ್ಮ ಇಸ್ಮಾಯಿಲ್ ಸಾಹೇಬರಿಗೆ ಸಮೃದ್ಧಿ ಹಾಗೂ ಅವರ ವ್ಯಾಪಾರದಲ್ಲಿ ಇನ್ನೂ ಅಭಿವೃದ್ಧಿಯನ್ನು ಕೊಡಲಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ವಿರಮಿಸುತ್ತೇನೆ. മാഷാ അല്ലാഹ്, ബഹർ അൽ നൂർ റെസ്റ്റോറൻറ്റിന് കീഴിൽ 24ാമത്തെ വർഷമാണ് ഈ സമൂഹ ഇഫ്താർ നടന്നുകൊണ്ടിരിക്കുന്നത്. അൽഹംദുലില്ലാ, 1000-ലേറെ ആളുകൾ നോമ്പ് തുറന്നു സുഭിക്ഷമായി ഭക്ഷണം കഴിച്ചു. വളരെ സന്തോഷത്തോടുകൂടെ പിരിയുന്നു. അള്ളാഹു സ്വീകരിക്കുമാറാകട്ടെ. ദുബൈ സഅദിയ മദ്രസയുടെയും ഉസ്താദുമാരുടെയും എല്ലാവിധ ആശംസകളും ബഹർ നൂർ റെസ്റ്റോറൻറ്റിലെ മാനേജ്മെൻറ്റിനും സ്റ്റാഫിനും അതുപോലെ തന്നെ ഇവിടെ എത്തിച്ചേർന്ന മുഴുവൻ വിശ്വാസികൾക്കും എല്ലാവർക്കും അള്ളാഹു എല്ലാവിധ ഖൈറും ബറക്കത്തും നൽകി അനുഗ്രഹിക്കുമാറാകട്ടെ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ.
ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.